ಏನಿವತ್ತು ಬಂಡೀಪುರ ನಾಗರಹೊಳೆಯಲ್ಲಿ ಪರವಿರೋಧ ಅಂತ ಏನು ಹೇಳಿ ಚರ್ಚೆ ಆಗ್ತಾಯಿದೆ. ಜೊತೆಗೆ ಹೊನ್ನೂರು ಪ್ರಕಾಶ್ ಯಾಕೆ ಬೇಕಾಯಿತು, ಹೊನ್ನೂರು ಪ್ರಕಾಶ್ ಧಿಕ್ಕಾರ, ಹೊನ್ನೂರು ಪ್ರಕಾಶ್ ನಮ್ಮ ಹೊಟ್ಟೆ ಮೇಲೆ ಹೊಡಿತಾನೆ. ನಾವು ಯಾರು ಹೊಟ್ಟೆ ಮೇಲೆ ಹೊಡೆಯಲ್ಲ, ನಾವು ಕಾಡು ರಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ, ಹೋರಾಟ ಮಾಡ್ತಾಯಿರೋದು. ಹೊನ್ನೂರು ಪ್ರಕಾಶ್ಗೂ ನಮ್ಮ ಜಿಲ್ಲೆಯಲ್ಲಿ ನಾನು ಇರೋದು, ಬೇರೆ ಜಿಲ್ಲೆಯಿಲ್ಲ, ಬೇರೆ ದೇಶದಲ್ಲಿಲ್ಲ. ಕಾಡು ಯಾರ್ಯಾರು ಕೆಟ್ಟದನ್ನ ಅನ್ಯಾಯವನ್ನು ಯಾರ್ಯಾರು ಕೇಳ್ಬೋದು. ಸಂವಿಧಾನದಲ್ಲಿ ಇವರೇ ಕೇಳಬೇಕು ಅವರೇ ಕೇಳಬೇಕು ಅಂತಿಲ್ಲ. ಅನ್ಯಾಯ ಎಲ್ಲಿ ನಡೀತದೆ ಅದನ್ನು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಬೇಡ ಅನ್ನೋಕ್ಕೆ ಯಾರಿಗೂ ಹಕ್ಕಿಲ್ಲ. ಹಾಗಾಗಿ ಅದನ್ನು ತಿಳ್ಕೊಳ್ಳಿ. ಸಂವಿಧಾನದಲ್ಲಿ ನಮ್ಮ ಜಿಲ್ಲೆ ನಮ್ಮ ದೇಶದಲ್ಲಿ ಎಲ್ಲೇ ತೊಂದರೆ ಆದರೂ, ಈಗ ಡೆಲ್ಲಿಲಿ ಆಗುತ್ತೆ, ನಾವು ಇಲ್ಲಿ ಹೋರಾಟ ಮಾಡಲ್ವಾ? ನಿಮಗೂ ನಮಗೂ ಸಂಬಂಧ. ಈ ದೇಶದ ಪ್ರಜೆ ನಾನು. ಕಾಡು ನೀವು ಅಲ್ಲೇ ಇರ್ಬೋದು ನೀವು, ಆದರೆ ನಮ್ಗೆ ಹಕ್ಕಿಲ್ವಾ? ಎಲ್ಲರಿಗೂ ಹಕ್ಕಿದೆ. ಹಾಗಾಗಿ ಅನ್ಯಾಯವನ್ನು ಪ್ರಶ್ನೆ ಮಾಡೋಕ್ಕೆ ಇಡೀ 140 ಕೋಟಿ ಜನರಿಗೂ ಹಕ್ಕಿದೆ. ಆದರೆ ಅದೇ ರೀತಿಯಲ್ಲಿ ಅವರು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ನೀವು ಹೊನ್ನೂರು ಪ್ರಕಾಶು 50 ಕಿಲೋಮೀಟ್ರು ಅವೆಲ್ಲ ಬಿಡ್ಬಿಡಿ. ಆತಾಗ ನಿಮ್ಮ ಮಾತುಗಳು ನಮಗೆಲ್ಲ ಚೆನ್ನಾಗಿ ಗೊತ್ತು. ಹೋರಾಟ ಮಾಡೋರ್ಗೆ ಆ ಥರ ಇದ್ದರೆ ಪೊಲೀಸ್ನವ್ರು ಅರೆಸ್ಟ್ ಮಾಡ್ರಪ್ಪ, ನಿನಗೂ ಇದಕ್ಕೂ ಸಂಬಂಧ ಏನಾ ಅಂತ. ಅರ್ಥ ಆಯ್ತಾ ನಿಮಗೆ? ನೀ ಯಾಕೆ ಇಲ್ಲಿಗೆ ಬಂದಿದೆ, ನಿಮ್ಮೂಲಿ ನೀರು ಅಂದ್ಬಿಟ್ಟು ಪೊಲೀಸ್ನವರು ಅರೆಸ್ಟ್ ಮಾಡ್ಬಿಡೋರು. ಯಾಕೆ ಪೊಲೀಸ್ನವ್ರ ಸಂವಿಧಾನ ಚೌಕಟ್ಟಲ್ಲಿ ಹೋರಾಟ ಮಾಡೋಕೆ ಹಕ್ಕಿದ್ದಕ್ಕೆ ಪೊಲೀಸ್ನವ್ರು ಸುಮ್ಮಗಿರೋದು? ಅದ್ಯಾಕೆ ನಿಮ್ಮನ್ನೆಲ್ಲ ಇದು ಮಾಡಿದ್ರು, ತಗೊಂಡ್ರು ಲಾಟಿನ, ನೀವು ಕುಡ್ದಿದ್ದಕ್ಕೆ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ 250 ವರ್ಷ ಹೋರಾಟ ಮಾಡಿದ್ರು ಬ್ರಿಟಿಷ್ನವರು ನಮ್ಮ ಭೂಮಿಗೆ ಕೈ ಹಾಕಿರಲಿಲ್ಲ ಅವರು. ಹಾಗಾಗಿ ರೈತ ಭೂಮಿಲಿ ಬೆಳ್ಕೊಂಡು ಅವನಿಗೆ ಆ ಕಷ್ಟ ಗೊತ್ತಾಗಿಲ್ಲ. ಆದರೆ ಇವತ್ತು ಇವ್ರುಗಳು ನಮ್ಮ ಭೂಮಿಗೆ ಕೈ ಹಾಕ್ತಾ ಇದ್ದಾರೆ. ಇವತ್ತು ನಮ್ಮ ಭೂಮಿ ಕಿತ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಇವೆಲ್ಲ ಪ್ಲ್ಯಾನ್ ತಿಳ್ಕೊಳ್ಳಿ ಗೌರವಾನ್ವಿತ ರೈತ ಬಂಧುಗಳೇ. ಇವರ ಉದ್ದೇಶ ನಮ್ಮ ಭೂಮಿನೂ ನಾವು ಕೊಡಬೇಕು ಅನ್ನೋದನ್ನ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಹುಲಿ, ಚಿರತೆ, ಆನೆಗಳನ್ನ ಬಿಟ್ಟು ಇವೆಲ್ಲ ಮನುಷ್ಯನ ಸಾಯಿಸಿ ಬೆಳೆಗಳನ್ನ ನಾಶ ಮಾಡಿದ್ರೆ ಇವರು ಭೂಮಿನ ಮಾರ್ತಾರೆ. ನಾವು ಭೂಮಿ ತಗೋಬೋದು, ಇವರು ಬೆಂಗಳೂರು ಮೈಸೂರಿಗೆ ಕಳಿಸ್ಬೋದು. ಇಡೀ ರಾಜ್ಯ ಭಾರ ನಮ್ಮದು. ಕಡಿಮೆ ದುಡ್ಡಲ್ಲಿ ಇವ್ರನ್ನ ಭೂಮಿ ಕಿತ್ಕೋಬೋದು. ನೋಡಿ, ಈಗಾಗಲೇ ಒಂದು ಪಾವು ಮಳ್ಳಿಲ್ಲ ನಮಗೆ. ಮಳ್ಳಬೇಕು ಅಂದರೆ ಮಳ್ಳಿ ತಗೊಳಕ್ಕಾಯ್ತಾಯಿಲ್ಲ. ಈಗೆಲ್ಲ ಡಸ್ಟ್ಗಳು ಬಂದವೆ. ಡಸ್ಟ್ಗಳು ಕೇರಳಕ್ಕೆ ಹೋಯ್ತಾವೆ, ಎಲ್ಲ ಕಡೆನೂ ಹೋಯ್ತಾವೆ. ಈಗ ಕಲ್ಲು ಹೋಯ್ತಾ ಇದೆ. ಏನು ಬೆಟ್ಟನೆಲ್ಲ ಗುಂಡ್ಲಿಪೇಟೆಯಲ್ಲಿ ನೆಲ ಸಮ ಮಾಡಿಬಿಟ್ಟಿದ್ದಾರೆ. ಒಂದು ಬೆಟ್ಟಗಳ ಕಡೆ ಬೆಟ್ಟ 100 ಅಡಿ 200 ಅಡಿ ಆಳವಾಗವೆ. ಏನು ತಿಳ್ಕೊಂಡಿದ್ರಿ? ಬೆಟ್ಟಗಳು ನಾವು ಸೃಷ್ಟಿ ಮಾಡಿರೋದ? ಪ್ರಕೃತಿ ಸೃಷ್ಟಿ ಮಾಡಿರೋದನ್ನ ನೀವೆಲ್ಲರೂ ಕೇಳದೆ ಮೌನವಾಗಿ ಕೂತಿದ್ದೀರಿ. ಯಾಕಂತ ನಮ್ಗೆ ಅರ್ಥ ಇಲ್ಲ. ಇವತ್ತು ಗಾಳಿ ಮಳೆ ಏನೆಲ್ಲ ಆಗ್ತವೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಬೆಟ್ಟಗಳನ್ನ ಹಾಳು ಮಾಡ್ತೀವಿ. ನಾವು ಯಾರು ನಮಗೆ ಬೇಕಿಲ್ಲ ಅಂತ ಕೂತಿದ್ದೀವಿ. ಎಲ್ಲ ಕೇರಳ ಕಡೆ ಹೋಗ್ತಾ ಇದೆ. ಕ್ರಷರ್ಗಳು ಸಿಕ್ಕಾಪಟ್ಟೆ ಎದ್ದೇಳ್ತವೆ. ನಾವು ಯಾರೂ ಮಾತಾಡ್ತಾ ಇಲ್ಲ. ನಮ್ಗೆ ಗೊತ್ತಿಲ್ಲ ರೀತಿಯಲ್ಲಿ ನಾವಿದ್ದೀವಿ. ಅವ್ರು ಹಣದ ಆಂಭವದ ಮೇಲೆ, ಆಮ್ ಮೇಲೆ ಅವರು ಹಾರಾಟ ಮಾಡ್ತಾರೆ. ನಮ್ಗೆ ಹಣ ಬೇಕಾಗಿಲ್ಲ, ಊಟ ಬೇಕು, ವಿಷಮುಕ್ತ ಆಹಾರ ಬೇಕು. ನಾವು ವಿಷಮುಕ್ತ ಆಹಾರ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ರೈತ ಬಾಂಧವರು ನೀವೆಲ್ಲೂ ಎದ್ದೇಳದೆ ಹೋದರೆ ನಮ್ಮ ತಾಯಿಗೆ ಮೋಸ. ನಮ್ಮ ತಾಯಿನ ಹಿಂಡ್ತಾ ಇದ್ದಾರೆ, ಅವಳ ಗರ್ಭನ ಕೀಳ್ತಾ ಇದ್ದಾರೆ, ಅವಳ ಗರ್ಭಕ್ಕೆ ಕೈ ಹಾಕಿದ್ದಾರೆ. ನಾನು ಏನೂ ಅಲ್ಲ ಅಂತ ಕೂತು ನಮ್ಮ ತಾಯಿ ಗರ್ಭಕ್ಕೆ ಕೈ ಹಾಕಿದ್ದಾರೆ, ನಮ್ಮ ತಾಯಿ ಮಾನಕ್ಕೆ ಕೈ ಹಾಕಿದ್ದಾರೆ. ಇಷ್ಟೆಲ್ಲ ಇದ್ದರೂ ಅವಳ ಮಕ್ಕಳಾಗಿ ನಾವು ಹೋರಾಟ ಮಾಡದೆ ಹೋದರೆ ನಮ್ಮನ್ನೆಲ್ಲ ಈ ಭೂಮಿ ಮೇಲೆ ಸೃಷ್ಟಿ ಮಾಡಿ ಏನು ಸಾರ್ಥಕತೆ? ಅದರಲ್ಲೇ ನಾವು ಹಣಕ್ಕಾಗಿ ನಿಂತಿದ್ದಾವ ನಾವು? ಇಲ್ಲ. ನಮಗೆ ಏನೇನೋ ಕೆಲಸಗಳು, ಅಪ್ಪ ಅಲ್ಲಿಗೆ ಹೋದರೆ ನನಗೇನಾಯ್ತದೆ? ಏನೂ ಆಗಲ್ಲ. ಕಷ್ಟಗಳು ಜೀವನದಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ಕಷ್ಟ ಇಲ್ಲದ ಮನುಷ್ಯ ಇಲ್ಲ. ಹಾಗಾಗಿ ನಮ್ಮ ತಾಯಿಗೋಸ್ಕರ, ನಮ್ಮ ಪ್ರಕೃತಿಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ನಾವು ಕನಿಷ್ಠ ಹೋರಾಟಕ್ಕಿಳಿದೆ ಹೋದರೆ ಮುಂದೆ ನಮ್ಮ ಬುಡಕ್ಕೆ ಬೆಂಕಿ ಆಗ್ತಾಯಿದ್ದಾರೆ. ಹಾಗಾಗಿ ನಾವು ಬದುಕೋ ಚಾನ್ಸ್. ಬೆಂಗಳೂರಿಗೆ ಹೋಗಿ ನಾವು ಏನು ಮಾಡೋಕ್ಕಾದ್ದು? ಇನ್ನೆಲ್ಗೂ ಹೋಗಿ ಏನು ಮಾಡೋಕ್ಕಾದ್ದು? ನಮ್ಮೂರಲ್ಲೇ ನಾವು ಏನೂ ಮಾಡೋಕ್ಕಾಗಿರೋರು ಬೇರೆ ಕಡೆ ಹೋಗಿ ಏನು ಮಾಡ್ತೀರಾ? ಎಲ್ಲವನ್ನು ಈಗಾಗಲೇ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲವನ್ನೂ ನಮ್ಮ ಭೂಮಿನ ಯಾವ ಥರ ಕಿತ್ಕೋಬೇಕು, ನಾವು ಏನು ಮಾಡಬೇಕು, ಎಲ್ಲವೂ ಪ್ಲ್ಯಾನ್ಡಾಗಿ ಕೆಲಸ ನಡೀತದೆ. ಮಾನ್ಯ ರೈತ ಬಂಧುಗಳನ್ನ ಹೇಳ್ತಾ ಇದ್ದೆ ನಿಮಗೆ, ನಮ್ಮ ಕಾಡನ್ನೇ ಪ್ರೈವೇಟೈಸೇಷನ್ ಮಾಡ್ತಾರೆ. ನಾವು ಯಾರೂ ಅಲ್ಲಿ ಇರೋಕ್ಕಿಲ್ಲ. ಈಗ 200 ಹುಲಿ ಅವೆ. 200 ಹುಲಿಗೆ ಕಾಡು ಸಾಕಾಯ್ತಾ ಇಲ್ಲ. ಆ ಕಾಡನ್ನೆಲ್ಲ ನಾವು ವಶಪಡಿಸ್ಕೋಬೇಕು, ನಮ್ಮ ಟೆರಿಟರಿ ಆಗಬೇಕು, ಇವನ್ನೆಲ್ಲ ಬೇರೆ ಕಡೆ ಕಳಿಸ್ಬೇಕು. ಇವೆಲ್ಲ ಪ್ಲ್ಯಾನ್ಡ್ ಆಗ್ತಾಯಿದೆ. ಆದರೆ ಇವತ್ತಾಯ್ತಿಲ್ಲ, ಇನ್ನೊಂದು 5 ವರ್ಷಕ್ಕೆ ಆಗ್ತದೆ. ಹಾಗಿಂತ ಗೌರವಾನ್ವಿತ ಬಂಧುಗಳೇ, ಬ್ರಿಟಿಷರಿಗಿಂತ ಜಾಸ್ತಿ ಕುಮ್ಮಕ್ಕು ಮತ್ತು ಹುನ್ನಾರಗಳನ್ನ ನಡೆಸ್ತಿದ್ದಾರೆ. ಬ್ರಿಟಿಷ್ನವರು ಭೂಮಿಗೆ ಬಂದಿರಲಿಲ್ಲ, ಅವರು ಭೂಮಿಗೆ ಕೈ ಹಾಕಿರಲಿಲ್ಲ, ಬೇರೆ ಫೀಲ್ಡಲ್ಲಿದ್ದರು. ಆದರೆ ಈ ಕಳ್ಳರು, ಈ ಅಯೋಗ್ಯರು, ಈ ತಾಯಿಗಂಡರು ನಮ್ಮ ಭೂಮಿಗೆ ಕೈ ಹಾಕಿದ್ದಾರೆ. ಈ ಅರಣ್ಯ ಸಚಿವರಿಗೆ, ಇವರೆಲ್ಲರೂ ಅಷ್ಟೇ, ಅರಣ್ಯ ಸಚಿವರಾಗಲಿ, ರಾಜಕಾರಣಿಗಳು,
ಇವರೆಲ್ಲ ನಾವು ದುಡ್ಡು ಕೊಟ್ಬಿಟ್ಟು ಗೆದ್ಕೋತೀವಿ, ದುಡ್ಡು ಕೊಟ್ಬಿಟ್ಟು ಅಂತ ಅಹಂಬ್ಲಿದ್ದಾರೆ. ಅವರು ದುಡ್ಡೆಚ್ಚ ನಾವೆಚ್ಚ ಅಂತ ತೋರಿಸೋಣ. ಮುಂದಿನ ದಿನದಲ್ಲಿ ನೀವೆಲ್ಲರೂ ಯೋಚನೆ ಮಾಡಿ. ಕೆಲವೊಂದು ಪುಡಿಗಾಸು ಎಂದಿಲ್ ಕಾಸು ನಿಂತಾರೆ, ಅವ್ರು ಮಾತು ಬಿಟ್ಬಿಡಿ. ಆದರೆ ನಾವುಗಳು ಜಾಸ್ತಿ ಜನ ನಾವಿರೋರು ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ನಿಮ್ಮ ಜೊತೇಲಿ ನಾವಿದ್ದೀವಿ, ಯಾರೂ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಬೀದಿಗಿಳಿಬೇಕು. ನಾವು ಶಾಂತಿಯುತ ಏನು ಮಹಾತ್ಮ ಗಾಂಧೀಜಿಯರು, ಅಂಬೇಡ್ಕರು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಏನೇ ಹೇಳ್ಕೊಟ್ಟಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ನಾವು ಹೋದರೆ ಖಂಡಿತವಾಗಿ ನಮ್ಗೆ ಜಯ ಸಿಗುತ್ತೆ. ಹಾಗಾಗಿ ನೀವು ಮನೇಲಿ ಕೂತ್ಕೊಳ್ಳಿ, ವ್ಯವಸಾಯನೂ ಮಾಡಿ. ಹಾಗೆ ನಮ್ಮ ತಾಯಿನೇ ಎಳೆಯಾಗ ಕೂತ್ಕೊಂಡ್ರೆ ಪ್ರಯೋಜನ. ನಾವು ಯಾವತ್ತೂ ಇಷ್ಟೆಲ್ಲ ಭೂಮಿ ಕೊಟ್ಟಿದ್ದಾಳೆ, ನಮಗೆ ಗಾಳಿ ಕೊಟ್ಟಿದ್ದಾಳೆ. ಅದನ್ನ ನಾವು ಕೇಳದೆ ಹೋದರೆ ಅದು ಭಗವಂತ ಏನು ನಮ್ಮ ಭೂಮಿ ಮಾತೆ ನಮ್ಮನ್ನ ಒಪ್ಕೊಳ್ಳಲ್ಲ. ಹಾಗಾಗಿ ನಾವೆಲ್ಲರೂ ಬೀದಿಗಿಳಿಬೇಕು. ಮತ್ತೊಮ್ಮೆ ಯೋಚನೆ ಮಾಡಿ, ಇದ್ರ ಬಗ್ಗೆ ಚಿಂತನೆ ಮಾಡಿ. ಹಾಗಾಗಿ ತಾವೆಲ್ಲರೂ ಹೋರಾಟಕ್ಕಿಳಿಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮಸ್ಕಾರಗಳು.